ರಮೇಶ್ ಕುಮಾರ್ ಅವ್ರು ಇವತ್ತು ಮಾತನಾಡ್ತಿರೋ ದಾಟಿ, ಆ ನೋವು, ಆ ವೇದನೆ, ಮನೇಲಿ ನನ್ನ ಮಕ್ಕಳಿಗೆ ಬಿದ್ದಂತ ಬಾಸುಂಡೆ, ನನ್ನ ಮಕ್ಕಳೇ ಆದಂತ ಕಣ್ಣೀರು, ನನ್ನ ಮಕ್ಕಳೇ ಅನುಭವಿಸಂತ ಪೋಷಕರ ನೋವು, ಅದೆಲ್ಲವೂ ನಿಮ್ ಕಣ್ಣಲ್ಲಿ ಕಾಣ್ತಿದೆ. ಬಟ್ ಇದಕ್ಕೆಲ್ಲ ಯಾವಾಗ ಫುಲ್ ಸ್ಟಾಪ್ ಅಂತ? ಈಗ ನಿಮ್ಮಂತವ್ರು ಕೆಲವರು ಅಪವಾದಗಳು ಇದ್ದೀರಿ. ನಿಮ್ಗೆ ಎಷ್ಟು ದುಡ್ಡು ಬಂದಿದೆ, ಯಾರು ಕೊಟ್ಟಿದ್ದಾರೆ ಅಂತ ಕೇಳೋ ಮಾಧ್ಯಮಗಳು ಇದ್ದಾವೆ. ನಮ್ಮಂತ ಮೂರ್ಖರನ್ನ, ಸಂಪೂರ್ಣ ನಿರುಪಯೋಗ ಆಗಿರ್ತಕ್ಕಂಥವನ್ನು ಕರೆಸಿ ಕೂಡಿಸಿ ಮಾತಾಡೋರು ಇದ್ದೀರಿ. ಇದೇ ಈ ದೇಶದ ವೈಶಿಷ್ಟ್ಯ, ಬಲ ಕೂಡ. ಬಹುಶಃ ಇದೆಲ್ಲ ಅನ್ಎಡಿಟೆಡ್ ಆಗಿ ಆಸ್ ಈಸ್ ವೇರ್ ಈಸ್ ಬಂದಾಗ ಕೆಲವರು ಅಂದ್ಕೊಳ್ತಾರೆ, ನನ್ನನ್ನ ನಿರಂತರವಾಗಿ ವಿರೋಧ ಮಾಡೋರು, ಈ ಹುಚ್ಚನಿಗೆ ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ, ಏನಪ್ಪ ಇವನು ಇಷ್ಟು ಕೂಗಾಡ್ತಾನೆ ಟಿವಿ ಸ್ಟುಡಿಯೋಲ್ಲೋಗಿ, ಈ ಮುಂಡೆ ಮಗನಿಗೆ ಬುದ್ಧಿನೇ ಬಂದಿಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ದೇ ಆರ್ ರೈಟ್. ನಾನು ಚೇಂಜ್ ಆಗೇ ಇಲ್ಲ ಅವ್ರ ಪ್ರಕಾರ. ಆದ್ರೆ ನಂತರ ಯೋಚನೆ ಮಾಡೋರು, ಹಬ್ಬಾ ನಮ್ಮ ಪರವಾಗಿ ಮಾತಾಡಿದ್ರಲ್ಲ, ನಮ್ಮ ಮನುಷ್ಯ ಅಲ್ವಾ, ಯಾವತ್ತೂ ಹಿಂಗೆ ಅಲ್ವಾ, ಈತನ ಆರೋಗ್ಯ ಇಂಥವ್ನು ಹೋಗ್ಬಿಟ್ನಲ್ಲಪ್ಪ, ಇಂಥವ್ನು ಇರ್ಬೇಕಲ್ಲಪ್ಪ ನಮ್ಮ ಮಧ್ಯೆ ಅಂತ ಅವ್ರು ಅಂದ್ಕೊಳ್ತಾರೆ. ಈ ಫ್ರಿಕ್ಷನ್ ಇಟ್ ಇಸ್ ಗೋಯಿಂಗ್ ಆನ್ ಪರ್ಮನೆಂಟ್ಲಿ ಇನ್ ದಿಸ್ ಸೊಸೈಟಿ. ಆ ಜನರಿಗೆ ಮೆಸೇಜ್ ಕೊಡಕ್ಕೆ, ಆ ಜನರಿಗೆ ಧೈರ್ಯ, ನಾನು ಇನ್ನೂ ಬದುಕೆ ಇದ್ದೀನಿ, ನಿಮ್ಮೊಟ್ಟಿಗೆ ನಾನು ಇದ್ದೀನಿ, ಲೆಟ್ ಅಸ್ ಬಿ ಟುಗೆದರ್, ಏನಾಗುತ್ತೋ ಹೋಗೋಣ, ಮುಂದೆ ಹೋಗೋಣ. ಇದರ ಕಾನ್ಸಿಕ್ವೆನ್ಸಸ್ ನನಗೆ ಸಂಬಂಧ ಇಲ್ಲ, ಇದರ ಫಲಾನುಭವಿ ನಾನಲ್ಲ, ಅಥವಾ ಇದ್ಯಾವುದೋ ಗುರಿ ಇಟ್ಕೊಂಡು ಯಾರನ್ನು ತಳ್ಳಕ್ ಮಾಡ್ತಾ ಇರೋದಲ್ಲ, ಯಾರನ್ನು ಕೂಡ್ಸಕ್ ಮಾಡ್ತಾ ಇರೋದಲ್ಲ. ನನ್ನ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಸಿಗಲೇಬೇಕು, ಈ ಹೋರಾಟ ಮುಂದುವರಿಲೇಬೇಕು, ಈ ಹೋರಾಟಕ್ಕೆ ನಾವು ಅವ್ರ ಜೊತೆಗೆ ನಿಲ್ಲಲೇಬೇಕು. ದಿಸ್ ಇಸ್ ದಿ ಕನ್ವಿಕ್ಷನ್, ಆಸ್ ಸಿಂಪಲ್ ಆಸ್ ದಟ್. ಸಾವಿರಾರು ಸಮಸ್ಯೆಗೆ ಒಂದಷ್ಟು ಫಾರ್ಮುಲಾಗಳು, ನಿಮ್ದೇ ಆದಂತ ಒಂದಷ್ಟು ದೃಷ್ಟಿಕೋನಗಳು ಇವೆಲ್ಲ ಇದೆ. ಸೊ ನೀಟ್ ಫೈನಲಿ ಬಂದಾಗ ಇದೆಲ್ಲ ಶುರುವಾಗಿರೋದು ನೀಟ್ ವ್ಯವಸ್ಥೆ, ನೀಟ್ ಕಾರಣಕ್ಕೋಸ್ಕರ. ನೀಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಎಷ್ಟೋ ರಾಜ್ಯಗಳು ಡಿಮ್ಯಾಂಡ್ ಮಾಡ್ತಿದೆ, ತಮಿಳುನಾಡು ಸಮೇತ ನೀಟ್ ಬೇಡ, ಈ ವ್ಯವಸ್ಥೆ ಬೇಡ ಅಂತ. ಹೌದು, ನಮ್ಮ ಬಡವ್ರ ಮಕ್ಳು ಯಾರು MBBS ಮಾಡಬೇಕು ಅಂತ ನೀಟ್ ಮೂಲಕನೇ ಹೋಗ್ಬೇಕು, ಸರ್ಕಾರಿ ಸೀಟ್ಗಳು ತಗೋಬೇಕು, ಇಲ್ಲ ದುಡ್ಡಿದ್ದವ್ರು ಮಾತ್ರ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಪರ್ಯಾಯ ಆಲೋಚನೆಗಳು ಕೂಡ ಮಾಡ್ಬೇಕಾ ಅಂತ, ಇಲ್ಲ ರಾಜ್ಯಗಳ ವ್ಯಾಪ್ತಿಗೆ ಇದನ್ನ ಕೊಟ್ಬಿಡ್ಬೇಕಾ ಅಂತ? ಎಲ್ಲಿಯವರೆಗೆ ಪ್ರಾಥಮಿಕ ಶಿಕ್ಷಣ ಮತ್ತು ಈ ತರದ ವೃತ್ತಿ ಶಿಕ್ಷಣ ಇವೆಲ್ಲ ಖಾಸಗಿ ಕ್ಷೇತ್ರದವರಿಗೆ ನೀವು ಅವಕಾಶ ಕೊಡ್ತೀರಿ, ಅಲ್ಲಿಯವರೆಗೆ ಇದೆಲ್ಲ ಇರೋದೆ. ಅಲ್ಲಿಯವರೆಗೆ ವೆಸ್ಟರ್ನ್ ಇಂಟ್ರೆಸ್ಟ್ ಅಲ್ಲಿ ಇರುತ್ತಲ್ಲ, ಸ್ಥಾಪಿತ ಹಿತಾಸಕ್ತಿ ಇದೆಯಲ್ಲ. ನನ್ನ ಕಾಲೇಜಿಗೆ ಅಡ್ಮಿಷನ್ ಬೇಕು, ರ್ಯಾಂಕ್ಗಳು ಬಂದಿರ್ತಾರೆ, ನನ್ನ ಕಾಲೇಜಿಗೆ ಮಕ್ಕಳು ಬರೋದು. ರ್ಯಾಂಕ್ ಬರೋದಕ್ಕೆ ಏನ್ ಮಾಡ್ಬೇಕು? ರ್ಯಾಂಕ್ ಬರೋದಕ್ಕೆ ಅವ್ರು ಪೇಪರ್ ಕೊಟ್ಟು ಬರ್ಸ್ಬೇಕು. ಪೇಪರ್ ಕೊಟ್ಟು ಬರ್ಸೋದಕ್ಕೆ ಏನ್ ಮಾಡ್ಬೇಕು? ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು. ಕೋಚಿಂಗ್ ಸೆಂಟರ್ ಅಲ್ಲಿ ಯಾರು ಇರ್ಬೇಕು? ಯಾರು ಇಲ್ಲಿ ಕಾಲೇಜಲ್ಲಿ ಇರ್ತಾರೆ, ಯಾರು ಪೇಪರ್ ಸೆಟ್ ಮಾಡಬೇಕು, ಅವರೇ ಕೋಚಿಂಗ್ ಸೆಂಟರ್ ಅಲ್ಲಿ ಇರ್ಬೇಕು. ಬರುತ್ತಲ್ಲ ಎಲ್ಲ ನಿಮ್ಮ ಮುಖ ಫ್ರಂಟ್ ಪೇಜ್ ಆಡ್ಸ್ ಕೊಟ್ಬಿಡ್ತಾರಲ್ಲ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ ಇಷ್ಟು ಜನರಿಗೆ ಈ ಸಾಲಿನಲ್ಲಿ ನೀಟಿಗೆ ಸೀಟ್ ಸಿಕ್ಕಿದೆ, ಕ್ಲಾಟ್ ನಲ್ಲಿ ಸೀಟ್ ಸಿಕ್ಕಿದೆ, ಇನ್ನೊಂದ್ರಲ್ಲಿ ಸಿಕ್ಕಿದೆ, ಮತ್ತೊಂದು. ಯಾಕೆ ಹಾಕೊಡೋದು? ಯಾಕೆ ಹಾಕೋದು? ಬಟ್ಟೆ ಅಂಗಡಿ ಹಾಕಿದ್ರೆ ಒಂದ್ ಪ್ಯಾಂಟ್ ತಗೊಂಡ್ರೆ ಒಂದ್ ಪ್ಯಾಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಅಥವಾ ಇನ್ಯಾವುದೋ ಚಪ್ಪಲಿ ಅಂಗಡಿ ಹಾಕ್ಬಿಟ್ರೆ ಪರವಾಗಿಲ್ಲ. ನೀವು ಡಿಗ್ರಿಗಳನ್ನ, ಎಜುಕೇಶನ್ ಆಕ್ಷನ್ಗೆ ಇಟ್ಬಿಟ್ರಲ್ಲಪ್ಪ. ಯಾವುದೇ ಮುಚ್ಚುಮರೆ ಇಲ್ಲದೆ ಸ್ಪಷ್ಟವಾಗಿ ನಾನೊಬ್ಬ ಕಾಂಗ್ರೆಸ್ ಮನ್ ಹಾಗೆ ಹೇಳ್ತಾ ಇದ್ದೀನಿ, ಇತಿಹಾಸವನ್ನ ಬದಲಾಯಿಸಕ್ಕಾಗಲ್ಲ, ಇತಿಹಾಸ ಏನಾಗಿದೆ ಅದು ಹೇಳಲೇಬೇಕು ಅಂತ ಎಲ್ಲಾ ವಿಷಯಗಳು ಸ್ಪಷ್ಟವಾಗಿ ಹೇಳಿದ್ರಿ. ನಾಯಕತ್ವ, ಪಾರ್ಟಿ, ಸರ್ಕಾರ ಯಾವುದೇ ಬದಲಾದ್ರೂ ಈ ಖಾಸಗಿಯವರ ಈ ರೀತಿಯ ವ್ಯವಸ್ಥೆ ಬದಲಾಗದ ಹೊರತು ಏನು ಬದಲಾಗಲ್ಲ ಅಂತ. ಬದಲಾಗಬೇಕು. ಎಲ್ಲಿಯವರೆಗೆ ನೀವು ಕುರಿ ಕಾಯೋದಕ್ಕೆ ಕುರಿ ಮಂದೆಗೆ ತೋಳಗಳನ್ನ ಕಾವಲುಗಾರರಾಗಿ ಇಟ್ಟಿರ್ತೀರಿ, ಅಲ್ಲಿಯವರೆಗೆ ಕುರಿ ತಿನ್ನದೆ. ತೋಳ ಕುರಿ ತಿಂದ ಇನ್ನೇನು ಹುಲ್ ತಿನ್ನುತ್ತಾ? ತೋಳ ಇರೋದೇನಕ್ಕೆ? ತೋಳದ ಅಭ್ಯಾಸ ಏನು? ಅದ್ರ ಫುಡ್ ಹ್ಯಾಬಿಟ್ ಏನು? ಅದಕ್ಕೆ ಕುರಿನೇ ಬೇಕು. ಕುರಿ ಮಂದೆಗೆ ನೀವು ಕಾವಲು ಕಾಯಕ್ಕೆ ಇಟ್ಟಿರೋದು ಯಾರನ್ನ? ತೋಳನ್ನ. ಸರ್ಕಾರ ಅನ್ನೋದು ಖಾಸಗಿಯವ್ರ ಕೈಗೆ ಇದನ್ನು ಕೊಟ್ಬಿಟ್ಟು 4 ಕಾಲೇಜ್ ನಮ್ಮ ಬಿಟ್ಕೊಂಡ್ರೆ ಏನ್ ಪ್ರಯೋಜನ? ದೊಡ್ಡ ಬದಲಾವಣೆ ಆಗ್ಬೇಕು. ಪಾರ್ಟಿ ನಿಂದಾಗ್ಬೋದು, ನಂದಾಗ್ಬೋದು, ಇನ್ನೊಬ್ಬರದಾಗ್ಬೋದು. ಈಗ ಕರ್ನಾಟಕದಲ್ಲಿ 3 ಪ್ರಮುಖ ಪಾರ್ಟಿಗಳಿದ್ದಾವೆ. 3 ಪಾರ್ಟಿಲಿರೋರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ.
ಖಾಸಗಿ ಶಿಕ್ಷಣಗಳನ್ನ ನಿಯಂತ್ರಿಸಬೇಕು, ಅವ್ರನ್ನ ಹದ್ದಿನಲ್ಲಿ ಇಡಬೇಕು ಅನ್ನೋ ಮಾತು ಬಂದಾಗ, ಅವ್ರ ಮೇಲೆ ಅಂಕುಶ ಇರಬೇಕು ಅಂತ ಹೇಳಿದಾಗ, ಅವ್ರು ಒಂದು ವರ್ಗವಾಗಿ ಆಲೋಚನೆ ಮಾಡ್ತಾರ, ವಿಭಿನ್ನ ರಾಜಕೀಯ ಪಕ್ಷಗಳಾಗಿ ಆಲೋಚನೆ ಮಾಡ್ತಾರ? ವರ್ಗವಾಗಿ ಮತ್ತೆ ಇದಕ್ಕೆ ಕ್ಲಾಸ್ ಇಂಟ್ರೆಸ್ಟ್ ಅಂತ ಹೇಳೋದು. ಇದು ಕಮ್ಯುನಿಸ್ಟ್ ಭಾಷೆ. ಕಮ್ಯುನಿಸ್ಟ್ ಭಾಷೆ ಅಂತ ಹೇಳಿ ನಮ್ಗೇನು ಏನೇನಲ್ಲ, ನಮ್ ಹಿತಕ್ಕಿರೋದದು. ವರ್ಗ, ನನ್ನ ಮಗ ಓದ್ಬೇಕು, ನನ್ ಮಗ ಡಾಕ್ಟರ್ ಆಗ್ಬೇಕು ಅಂತ ನನ್ ಮಗ ಓದ್ತಾನಪ್ಪ, ನಾನ್ 2nd ಡಿವಿಷನ್ ಕ್ಲರ್ಕ್. ಅವನು ಪಾಪ PUC ಸೆಕೆಂಡ್ PUC 96% ತಗೊಂಡಿದ್ದಾನೆ. ನಿಮ್ಮ CET ನೀಟ್ ಅಲ್ಲಿ ಅವನಿಗೆ ಆಗೋದಿಲ್ಲ. 67% ತಗೊಂಡವರು ಅವನ ಎದುರಿಗೆ MBBS ಸೇರಿ ಏಪ್ರನ್ ಹಾಕೊಂಡ್ ಬರ್ತಾರೆ. ಇವನು ಹ್ಯಾಪ್ಬುಕ್ ಹಾಕೊಂಡು BSc ಹೋಗ್ತಾನೆ. ಈ ದೇಶಕ್ಕೆ ಎಷ್ಟು ಅಪಾಯ. ಆ ಸಣ್ಣ ಮಕ್ಕಳ ಮನಸ್ಸಲ್ಲಿ ನಮ್ಮ ಅಪ್ಪನಿಗೆ ದುಡ್ಡಿಲ್ಲದೆ ಇದ್ದ ಕಾರಣ ನಾನು MBBS ಓದಕ್ ಆಗ್ಲಿಲ್ಲ, ಇಷ್ಟು ಓದಿದ್ರು ಕೂಡ ಅವ್ರು ನೋಡಪ್ಪ ದುಡ್ಡಿತ್ತು, ಅವ್ರು ಹೋಗಿ ಸೇರ್ಕೊಂಡ್ರು ಅಂತ ಹೇಳ್ತಾರೆ. ಅಣ್ತಮ್ಮದ್ರ ಮಕ್ಕಳು, ಅವನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ, ಅವನ ಹತ್ರ ದುಡ್ಡಿದೆ, ಅವನ ಮಗಳು MBBS ಹೋಗ್ತಾರೆ. ಇನ್ನೊಬ್ಬ ಊರಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾನೆ, ಅವನ ಮಗನಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದ್ರು ಕೂಡ ಅವ್ನು ಹೋಗಕ್ ಆಗೋದಿಲ್ಲ. ಯು ಆರ್ ಡಿವೈಡಿಂಗ್ ಎ ಫ್ಯಾಮಿಲಿ, ಯು ಆರ್ ಡಿವೈಡಿಂಗ್ ಎ ವಿಲೇಜ್, ಯು ಆರ್ ಡಿವೈಡಿಂಗ್ ಎ ಕಮ್ಯುನಿಟಿ. ಅವ ಮಕ್ಕಳ ಮನಸ್ಸಿನಲ್ಲಿ ಗೋಡೆ ಹಾಕ್ಬಿಡ್ತಾ ಇದ್ದೀರಿ ನೀವು. ದುಡ್ಡಿಲ್ಲದ ಕಾರಣ ನನಗೆ ಶಿಕ್ಷಣ ಸಿಗ್ಲಿಲ್ಲ, ನನ್ನ ಭವಿಷ್ಯ ಮುಸ್ಕಾಗೋಯ್ತು. ದುಡ್ಡಿದ್ರೆ ಅಷ್ಟೇ ಬದುಕು. ಯು ಆರ್ ಇಂಡೈರೆಕ್ಟ್ಲಿ ಫೋರ್ಸಿಂಗ್ ಹಿಮ್ ಟು ಬಿಕಮ್ ಕರಪ್ಟ್. ಅವನು ಫ್ರಸ್ಟ್ರೇಟ್ ಆಗೋದಕ್ಕೆ ನೀವೇ ಕಾರಣ ಕೊಡ್ತಾ ಇದ್ದೀರಿ. ಯೋಚನೆ ಮಾಡಿ. ಸಪೋಸಿಂಗ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲ, ಹೈಪೋಥೆಟಿಕಲ್ ಆಗಿ ನಾನು ಹೇಳ್ತೇನೆ, ಊಹಾತೀತವಾಗಿ ಮಾತಾಡ್ಕೊಂಡು ಎಲ್ಲವೂ ಸರ್ಕಾರಿ ಕಾಲೇಜುಗಳೇ ಆದ್ರೆ ಅವಾಗ ಈ ಪ್ರಶ್ನೆನೇ ಬರೋದಿಲ್ಲ. ಹೌದಲ್ವಾ? ಖಂಡಿತ. ಏನ್ ಕಷ್ಟ ನಿಮ್ಗೆ? ಇದಕ್ಕೆ ಬಂಡವಾಳ ಹಾಕ್ಬೇಕಾ ನೀವು? ಎಜುಕೇಶನ್ ಬೇರೆಯವರಿಗೆ, ಮೈನ್ಸು ಬೇರೆಯವರಿಗೆ, ರೋಡ್ ಬೇರೆಯವರಿಗೆ, ಬಡವ್ರ ಮಕ್ಕಳಿಗೆ ಆರ್ಮಿಗೆ ಹೋಗಿ ಸೇರ್ಕೊಳ್ಳಿ ಅಂತ ಹೇಳೋದು, ಇನ್ನು ಬಡವ್ರ ಮಕ್ಕಳಾದ್ರೆ ಪೊಲೀಸ್ ಸೇರ್ಕೊಳ್ಳಿ ಅಂತ ಹೇಳೋದು, ಇಲ್ಲ ಜಾಸ್ತಿ ಅಂದ್ರೆ ಕಂಡಕ್ಟರ್ ಕೆಲಸ ಮಾಡಪ್ಪ ಅಂತ ಹೇಳೋದು. ನಿಮ್ಮ ಮಕ್ಕಳು ಮಾತ್ರ ಎಲ್ಲ 5 ಸ್ಟಾರ್ ನಲ್ಲಿ ಇರು.